ಏನೋ ವಾಟ್ ನಮ್ಮ ಅಕ್ಕ ತುಂಬ ಚೆನ್ನಾಗಿ ನಮ್ಮ ಅಮ್ಮನ ರೆಡಿ ಮಾಡಿದವಳಗೆ ವೈಟ್ ಮಾಮಿ. ಸೊ ಗೈಸ್ ನಮ್ಮ ಮಮ್ಮಿಗೆ ಈ ಥರ ನಮ್ಮ ಅಕ್ಕ ಹೊಸದಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ. ತಲೆ ಮೇಲೆ ಕಾಣ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಇಲ್ಲಿದೆ. ಸೊ ಹೌ ಇಸ್ ಇಟ್ ವಿನತಾ? ಚಿಕನ್ ಸಾಂಬಾರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಜ್ ವ್ಲಾಗ್ಸ್. ಸೊ ಲಾಸ್ಟ್ ವೀಡಿಯೋನಲ್ಲಿ ನೋಡಿರ್ತೀರಾ ನಮ್ಮ ಅಜ್ಜಿಯವರ ಊರಹಬ್ಬ ಸ್ಟಾರ್ಟ್ ಆಗಿದೆ. ಸೊ ಊರಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾವು ಅಜ್ಜಿ ಮನೆಗೆ ಹೋಗಿದ್ವಿ. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಕರ್ಗ ಇತ್ತು, ಮತ್ತು ಇದು ಥರ್ಡ್ ಡೇದು ವ್ಲಾಗ್. ಸೊ ಥರ್ಡ್ ಡೇ ಬಂದು ಬೆಳಗ್ಗೆನೇ ಹೆಣ್ದೇವ್ರಿಗೆ 2 ಆರತಿ ಇತ್ತು. ಅದು 2 ಸಿಂಪಲ್ ಆಗಿರುವಂಥ ಆರತಿ. ಆ್ಯಂಡ್ ಅದು ತಂಬಿಟ್ಟು ಆರತಿ ಮಾಡಿದ್ದು ನಾವು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಬಂದರು. ಆ್ಯಕ್ಚುಲಿ 4:15ಗೆ ಬರ್ತೀವಿ ಅಂತ ಹೇಳಿದರು, ಬಟ್ ರೆಡಿಯಾಗಿ ವೆಯ್ಟ್ ಮಾಡಿ 7 ಗಂಟೆ ಅಷ್ಟರಲ್ಲಿ ಎಲ್ಲರೂ ಬಂದರು. ಸೊ ಅದನ್ನು ತಗೊಂಡು ಇವಾಗ ಹೋಗ್ತಾ ಇದ್ದಾರೆ ದೇವರಿಗೆ. ಅದಾದಮೇಲೆ ಇನ್ನೂ 1-2 ಆರತಿ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ಮುಂದೆ ಹೋಗ್ತಾ. ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಮನೆಯಲ್ಲಿ ಪೂಜೆ ಮಾಡಿದ್ರು. ಸೊ ದೊಡ್ಡ ಆರತಿ ಎಲ್ಲ ಮಾಡಿದ್ವಲ್ಲ, ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಮನೆ ದೇವ್ರಿಗೂ ಆರತಿ ಮಾಡಬೇಕಾಗಿತ್ತು. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ನಾವು ಹೂವನ್ನು ಕಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ಮಾಡೋ ಪ್ಲ್ಯಾನೇ ಇರಲಿಲ್ಲ ಹೇಳಬೇಕಂತಂದರೆ, ಬಟ್ ಲಾಸ್ಟ್ ಮಿನಿಟಲ್ಲಿ ನಮ್ಮ ಅಜ್ಜಿ ಮಾಡಿಬಿಡೋಣ ಹೂವು ಇದೆ ಅಂತೆಲ್ಲ ಹೇಳಿದ್ರು. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಂಥದ್ದು. ಆ್ಯಂಡ್ ಆದರೂ ಸ್ವಲ್ಪ ಸ್ಟಿಕ್ಸ್ ಎಲ್ಲ ಸಾಲಿಲ್ಲ, ಬಟ್ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಸಿಂಪಲಾಗೇ ಮಾಡ್ಕೊಂಡು ಹೋಗಿದ್ದು. ಬಿಕಾಸ್ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಅದಕ್ಕೇ ಹೆಂಗೆ ಬೇಕೋ ಹಾಗೆ ಮಾಡಿದ್ದೀವಿ. ದೇವ್ರಿಗೆ ಹೆಂಗೆ ಸಲ್ಲಬೇಕೋ ಹಂಗೆ ಸಲ್ಲುತ್ತೆ ಅಷ್ಟೇನೆ. ಆ್ಯಂಡ್ ಇದು ಬಂದು ಮನೆಯಲ್ಲೇ ಮಾಡ್ತಿರುವಂಥ ಆರತಿ. ಯಾಕೆ ಅಂತಂದರೆ ಮನೆ ದೇವ್ರಿಗೆ ಮಾಡುವಂಥ ಆರತಿ. ಸೊ ಮನೆ ದೇವ್ರು ಏನಿರುತ್ತಲ್ಲ ಅದನ್ನು ಮನೆಯಲ್ಲೇ ಮಾಡಿಕೊಂಡು ಅದೆಲ್ಲೂ ತೊಗೊಂಡೋಗೋ ಅಷ್ಟಿರೋದಿಲ್ಲ. ಮನೆಯಲ್ಲೇ ಆರತಿ ಮಾಡಿ ಎಲ್ಲ ಕಡೆನೂ ಪೂಜೆ ಮಾಡಿ ಇಡ್ತಾರೆ ಅಷ್ಟೇನೆ. ಅದಕ್ಕೂ ಕೂಡ ತಂಬಿಟ್ಟು ಆರತಿನೇ ಮಾಡುವಂಥದ್ದು. ಮೈ ಗಾಡ್, ಪನ್ನೀರ್ ರೆಡಿ ಆಗ್ತಾ ಇದೆ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಏನೋ ವಾಟ್ ನಮ್ಮ ಅಕ್ಕ ತುಂಬ ಚೆನ್ನಾಗಿ ನಮ್ಮ ಅಮ್ಮನ ರೆಡಿ ಮಾಡಿದವಳಗೆ. ಮೇಕಪ್ ಎಲ್ಲ ಏನಿಲ್ಲ, ಜಸ್ಟ್ ರೆಡಿ. ಎಸ್. ಸೊ ಈಗ ನಾನ್ ವೆಜ್ಗೆ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದೆ. ನಮ್ಮ ಅಜ್ಜಿ ತೆಂಗಿನಕಾಯಿ ಬೇರೆ ಕಟ್ ಮಾಡಿದ್ದಾರೆ. ಮಾಮಿ, ಮೈ ಮಾಮಿ, ವೈಟ್ ಮಾಮಿ. ಸೊ ಗೈಸ್ ನಮ್ಮ ಮಮ್ಮಿಗೆ ಈ ಥರ ನಮ್ಮ ಅಕ್ಕ ಹೊಸದಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಜಾಸ್ತಿ ಕೂದಲು. ಸೊ ಗೈಸ್ ಕೂದಲು ಯಾರ್ಯಾರಿಗೆ ಜಾಸ್ತಿ ಇರಲ್ಲ, ಸೊ ದೇ ಕ್ಯಾನ್ ಟ್ರೈ ದಿಸ್ ಹೇರ್ ಸ್ಟೈಲ್. ನೆಕ್ಸ್ಟ್ ಟೈಮ್ ನಮ್ಮ ಅಕ್ಕ ಈ ಹೇರ್ ಸ್ಟೈಲ್ನ ಹೆಂಗೆ ಮಾಡಿದ್ರು ಅಂತ ವಿಡಿಯೋ ಮಾಡಿ ಹಾಕ್ತಾರೆ. ಸೊ ಯು ಗೈಸ್ ಕ್ಯಾನ್ ಟ್ರೈ ಇಟ್. Looking beautiful. Mommy, how are you feeling? ಹೇಳಮ್ಮ, ಹೆಂಗೆ ಅನ್ನಿಸ್ತಾ ಇದೆ ನಿನ್ನ ಮಗಳು ನಿನ್ನ ರೆಡಿ ಮಾಡಿದ್ದಾಳೆ? ಚೆನ್ನಾಗಿದೆ ಅಷ್ಟೇ. ಮೈ ಗಾಡ್. ಓಕೆ, ಅಜ್ಜಿ ಬಂದ್ಬಿಡ್ತು. ಎಡಿಟ್ ಮಾಡ್ಕೋಬೇಕು. ಅಜ್ಜಿ ಬಂದು ಈ ಥರ ನನ್ನ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ.
ಸೊ ನಾನು ಕೂಡ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ದೊಡ್ಡ ಆರತಿ ಹೋಗಬೇಕಿತ್ತಲ್ಲ, ಅವರೆಲ್ಲ ಬಂದರು. ಆಲ್ಮೋಸ್ಟ್ ಒಂದು 10:30 11 ಹತ್ತತ್ರ ಆಗಿತ್ತು ದೊಡ್ಡ ಆರತಿ ಹೊರಡೋ ಅಷ್ಟೊತ್ತಿಗೆ. ಆ್ಯಂಡ್ ವಿನುತಾ ಮತ್ತು ಮಮ್ಮಿ ಇಬ್ಬರು ಎತ್ಕೊಂಡಿದ್ರು ಈ ಸತಿ. ಸೊ ಅವರಿಬ್ಬರೇ ಹೋಗ್ತಿದ್ರು. ವಿನುತಾ ಮಾತ್ರ ತಲೆ ಮೇಲೆ ಇಟ್ಕೊಂಡಿದ್ಲು, ಮಮ್ಮಿ ಕೆಳಗೆ ಇಟ್ಕೊಂಡಿದ್ರು. ಬಿಕಾಸ್ ಅವ್ರಿಗೆ ತಲೆ ಮೇಲೆಲ್ಲ ಇಟ್ಕೊಂಡು ಹೋಗಿ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಸೊ ಅದಕ್ಕೇ ಕೈಲೇ ಇಟ್ಕೊತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಕೈಲೇ ಇಟ್ಕೊಂಡ್ರು. ವಿನುತಾ ಮಾತ್ರ ತಲೆ ಮೇಲೆ ಇಟ್ಕೊಂಡ್ಳು. ಜೊತೆಗೆ ಎಲ್ಲ ಅಂದರೆ ರೋಡ್ಗೂ ಈ ಥರ ಟಮಟೆ ಹೊಡ್ಕೊಂಡು ಬರ್ತಾರೆ ಮನೆ ಮುಂದೆನೇ. ಆವಾಗ ನಾವು ಆರತಿಗಳನ್ನ ಎತ್ಕೊಂಡು ಹೋಗೋಂಥದ್ದು. ಆ್ಯಂಡ್ ನೋಡ್ತಿರ್ಬೋದು, ಒಬ್ಬೊಬ್ಬರು ಒಂದೊಂಥರ ವೆರೈಟಿಯಾಗಿ ಆರತಿನ ಮಾಡಿದ್ದಾರೆ. ಆ್ಯಂಡ್ ಇದಕ್ಕಿಂತ ವೆರೈಟಿಯಾಗಿ ಇನ್ನು ಊರೊಳಗೆಲ್ಲ ಮಾಡಿದ್ದಾರೆ. ನಾನು ಆಮೇಲೆ ತೋರಿಸ್ತೀನಿ. ಫುಲ್ ಆರತಿ ಹೋಗೋದು ಪ್ರೊಸೆಷನ್ ಏನಿದೆ ಅಲ್ಲ, ಅದನ್ನು ಕೂಡ ನಾನು ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಮನೇಲಿ ಅಡುಗೆ ಕೆಲಸ ಎಲ್ಲ ಒಂದು ಅರ್ಧಂಬರ್ಧ ಹಾಗೆ ಬಿಟ್ಬಿಟ್ಟು ಓಡಿ ಬಂದೆ. ಜೊತೆಗೆ ಡ್ರಮ್ಸ್ ಬೇರೆ ಇತ್ತಲ್ಲ, ಸಿಕ್ಕಾಬಟ್ಟೆ ಸೌಂಡು ಅಂತ ಅಂದ್ಬಿಟ್ಟು ನಾನು ಮನೇಲೇ ಇದ್ದೆ. ಲಾಸ್ಟ್ ಮೂಮೆಂಟಿಗೆ ಬಂದೆ, ಓಕೆ ವೀಡಿಯೋ ತೆಗಿಬೇಕು ಅಂತ ಅಂದ್ಬಿಟ್ಟು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆರತಿಗಳನ್ನ ಮಾಡ್ಕೊಂಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲ ಡಿಫ್ರೆಂಟು. ಬಟ್ ಅದರಲ್ಲೂ ಸಿಂಪಲ್ಲು ಇತ್ತು, ಗ್ರ್ಯಾಂಡಾಗೂ ಇತ್ತು. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಮೇ ಬಿ ಅವರು ಪ್ರೈಸಸ್ನ ಅನೌನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡಿಕೊಂಡು ಬಂದಿದ್ದರು. ಆ್ಯಂಡ್ ಇದೆಲ್ಲನೂ ಆರ್ಡ್ರ್ ಕೊಟ್ಟಿರೋದು, ಯಾರೋ ಅವ್ರ ಕೈಯಾರೆ ಮಾಡಿರೋದಲ್ಲ. ಬಟ್ ನಮಗೇನೋ ಗೊತ್ತಿಲ್ಲ, ಆರ್ಡ್ರ್ ಕೊಟ್ಟರೆ ಎಲ್ಲ ಅಷ್ಟೊಂದು ನಾವು ಮಾಡ್ದಂಗೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ನಾವೇ ಮಾಡ್ಕೊಂಬಿಡ್ತೀವಿ. ನಮ್ಮೂರಲ್ಲೂ ಅಷ್ಟೇ, ಅಂದರೆ ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇನೆ ನಾವೇ ಮಾಡೋದು. ಆ್ಯಂಡ್ ಅಜ್ಜಿ ಮನೆಯಲ್ಲೂ ಅಷ್ಟೇ ನಾವೇ ಮಾಡೋದು. ಬಟ್ ಈ ಸತಿ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆದರೂ ಆ ದೇವರು ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿದೆ ಆರತಿನ. ಸೊ ಅದಕ್ಕೆ ಖುಷಿ ಪಡಬೇಕಷ್ಟೇ ನಾವು. ನೆಕ್ಸ್ಟ್ ಇಯರಿಂದ ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಏನದು ಮಾಡಿಸಿದಾರೇನೋ ಅನ್ನೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಇದ್ದರು. ಸದ್ಯಕ್ಕೆ ಇವ್ರುಗಳ ಪುಣ್ಯ ಅವತ್ತಿನ ದಿನ ಬಿಸಿಲಿರಲಿಲ್ಲ, ತಣ್ಣಗಿತ್ತು. ಜೊತೆಗೆ ಮಳೆನೂ ಅಷ್ಟೇನು ಬಂದಿರಲಿಲ್ಲ. ಸೊ ಇವ್ರುಗಳ ಪುಣ್ಯ ಅಂತಲೇ ಹೇಳ್ಬೋದು. ನಾವೆಲ್ಲ ಹೊರಬೇಕಾದ್ರೆ ಅಂದರೆ ಲಾಸ್ಟ್ ಇಯರ್ ಎಲ್ಲ ತುಂಬಾ ಬಿಸಿಲಿರ್ತಿತ್ತು. ಕಾಲೆಲ್ಲ ಸುಟ್ಟೋಗೋ ರೇಂಜಿಗೆ ನಮಗೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಫೈನಲಿ ಮಮ್ಮಿ ವಿನುತನು ಕಾಣಿಸ್ಕೊಂಡ್ರು. ಅವರು ಕಾಣಿಸ್ಕೊಂಡು ಆಮೇಲೆ ಆರತಿಗಳೆಲ್ಲ ಹೋದ್ಮೇಲೆ ನಮ್ಮ ಡ್ಯಾಡಿ ಏನು ಮಾಡಿದ್ರು, ಪೂಜೆ ಸಾಮಾನ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ರು. ಸೊ ನಾನು ಮೇಯ್ನಾಗಿ ಈ ಆರತಿ ಯಾವ ದೇವ್ರಿಗೆ ಅಂತಲೇ ಹೇಳಲಿಲ್ಲ. ಸೊ ಈ 2 ಆರತಿನೂ ಹೋಗ್ತಿರೋದು, ಒಂದು ಅಣ್ಣಮ್ಮಂಗೆ, ಒಂದು ಪಟಲಮ್ಮಂಗೆ. ಅಣ್ಣಮ್ಮ ಬಂದು ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ, ಬೆಂಗಳೂರು ದೇವರು. ಆ್ಯಂಡ್ ಪಟಲಮ್ಮ ಬಂದು ನಮ್ಮ ಊರಿನ ಅಂದರೆ ಸಾರಕ್ಕಿ ಗ್ರಾಮ ದೇವತೆ. ಸೊ ಅವರಿಬ್ಬರು ಅಕ್ಕ ತಂಗಿರು ಅಂತ ಹೇಳ್ತಾರೆ. ಸೊ ಅವರಿಬ್ಬರಿಗೆ ಇವತ್ತು ಆರತಿ, ಜೊತೆಗೆ ನಾನ್ ವೆಜ್ ಊಟನೂ ಇರುತ್ತೆ. ಅವರಿಬ್ಬರು ನಾನ್ ವೆಜ್ ಕಟ್ ಮಾಡಿ ಅದರದ್ದು ಊಟ ಇರುತ್ತೆ. ಸೊ ಅದಕ್ಕೆ ಮಾತ್ರ ಇಲ್ಲಿ ಬಂದು ಆರತಿ ಮಾಡಿರೋದು. ಆ್ಯಂಡ್ ಇದಂತೂ ಲಾಸ್ಟ್ ಒನ್. ಇದು ಅಣ್ಣಮ್ಮಂದು ಏನದು ಮೂರ್ತಿ ಬಂದಿತ್ತಲ್ಲ, ಅದರದ್ದು ಕಾಪಿ. ಸೊ ಗೈಸ್, ಊಟ ಸ್ಟಾರ್ಟ್ ಮಾಡಿದ್ದೀವಿ. ಚಿಕನ್ ಸಾಂಬಾರ್ ಆ್ಯಂಡ್ ಮುದ್ದೆ. ಚಿಕನ್ ಕಾಣ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ಇಲ್ಲಿದೆ. ಸೊ ಹೌ ಇಸ್ ಇಟ್ ವಿನುತಾ? ಚಿಕನ್ ಸಾಂಬಾರ್ ಸೂಪರ್ ಅಲ್ಲ? ಆ್ಯಂಡ್ ಬಿರಿಯಾನಿನೂ ಇದೆ, ಅದನ್ನು ಹಾಕ್ಕೊಬೇಕು. ಸೊ ಹಾಕೊಂಡ್ಮೇಲೆ ಟೇಸ್ಟ್ ಹೇಳ್ತೀನಿ. ನಾನು ಪೀಸ್ ಎಲ್ಲ ತಿಂದಾಯಿತು, ನೋಡ್ತಿರ್ಬೋದು ಇಲ್ಲೇ. ಬಟ್ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಡ್ಯಾಡಿನೂ ಇಲ್ಲ ತಿಂತಿದೆ. ಹೆಂಗಿದೆ ಡ್ಯಾಡಿ ಚಿಕನ್? ಸೂಪರ್. ಅದಕ್ಕೆ ಚಿವ್ಕೊಂಡು ಇದ್ದಾರೆ. ನಮ್ಮಿ ಆರಾಮಾಗಿ ಈಗ ವೆಂಕಟೇಶ್ವರನ್ ಥರ ಮಲಗಿದ್ದಾರೆ. ಸೊ ಇವಾಗ ಬಿರಿಯಾನಿ ಬಂದ ಮೇಲೆ ಐ ವಿಲ್ ಕಂಟಿನ್ಯೂ. ಸಾರಿ ಗೈಸ್, ಒಬ್ಬರು VIP ತೋರಿಸ್ಲಿಲ್ಲ ನಾನು. ಆ್ಯಂಡ್ VIP ಬಂದು ತುಂಬ ಹೊತ್ತಾಯಿತು. ಬಟ್ ಇವಾಗ ತೋರಿಸ್ತಾ ಇದ್ದೀನಿ. ಅವ್ರದ್ದು ಊಟ ಎಲ್ಲ ಆಯಿತು. ಏನು ತಿಂದ್ರಿ ನೀವು? ಪನ್ನೀರ್ ಗೀ ರೈಸ್. ಪನ್ನೀರ್ ಗೀ ಗ್ರೇವಿ ಗೀ ರೈಸ್. ಸೊ ಏನು ತಿಂದ್ರಿ ನೀವು ಬೀರೇಶ್ ಅವ್ರಿ? ಪನ್ನೀರ್ ಗ್ರೇವಿ ಗೀ ರೈಸ್. ಓ, ನೀವು ಪುಲ್ಸಾರು. ಹೆಂಗಿತ್ತು? ಚೆನ್ನಾಗಿತ್ತು. ಯಾವ್ದು ಚೆನ್ನಾಗಿತ್ತು, ಗೀ ರೈಸಾ ಅಥವಾ? ಚೆನ್ನಾಗಿತ್ತು. ಇಬ್ರಿಗೂ ಏನದು ಮೋಸ ಆಗ್ಬಾರ್ದು ಅಂತನಾ?
ನಮ್ಮ ಅಜ್ಜಿನೂ ಪಾಪ ಕೆಲಸ ಮಾಡಿ ಓ ಹಾಂ ಕೋಕೋನಟ್ ರೈಸ್. ನಮ್ಮ ಅಜ್ಜಿ ಪಾಪ ಕೆಲಸ ಮಾಡಿ ಸುಸ್ತಾಗಿ ಮಲಗ್ಯಾರೆ. ನಾವು ಊಟ ಮಾಡಿ ಸ್ವಲ್ಪ ಮಲ್ಕೊಬೇಕು. ಸೊ ಗೈಸ್, ಇವಾಗ ಬಿರಿಯಾನಿ ಬಂತು. ಬಿರಿಯಾನಿ ಕೂಡ ಸಖತ್ತಾಗಿದೆ, ಬಟ್ ಒಂಚೂರು ಪುದೀನ ಜಾಸ್ತಿ ಹೋಯ್ತು ಅಂತ ಅನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ತಿನ್ಬಿಟ್ಟು ಸಿಗ್ತೀನಿ ಗೈಸ್, ಸುಸ್ತಾಗ್ಬಿಟ್ಟಿದೆ. ಸೊ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಮಲಗಿ ಎದ್ದ ಮೇಲೆ ಇನ್ನೂ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬೀರೇಶ್ ಐಸ್ ಕ್ರೀಮ್ ತರಿಸಿದ್ರು. ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೋಗಿದ್ಲು, ನೋಡಿದ್ರೆ ಅಲ್ಲಿ ಸಿಕ್ಕಲಿಲ್ಲ. ಸರಿ ಅಂತ ಆನ್ಲೈನಲ್ಲಿ ಬುಕ್ ಮಾಡಿ ಐಸ್ ಕ್ರೀಮ್ ತಿಂದು ಮತ್ತೆ ಮಲ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮು. ಸೊ ಗೈಸ್, ಈಗ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ. ಬೆಳಗ್ಗೆ ಅಂತಂದರೆ ಆಲ್ಮೋಸ್ಟ್ ಒಂದು 5 o'clock ಎದ್ದು ರೆಡಿ ಆದೆ. ಈಗ ಹತ್ತಿರ 6 o'clock ಆಗ್ತಾಯಿದೆ. ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಿಗೆ. ಯಾಕಿಷ್ಟು ಬೇಗ ರೆಡಿ ಆಗ್ತಾ ಇದ್ದೀವಿ ಅಂದರೆ, ಇವತ್ತು ಒಂದು ಶುಕ್ರವಾರ. ಸೊ ಸಾರಕ್ಕಿನಲ್ಲಿ ಫುಲ್ ಮೆರವಣಿಗೆ ಇರುತ್ತೆ. ಅಂದರೆ ಒಂದು 45 ದೇವರೇನೋ ಕರೆಸಿ ಫುಲ್ ಮೆರವಣಿಗೆ ಇರುತ್ತೆ. ಸೊ ಮೆರವಣಿಗೆ ಮೇ ಬಿ ಒಂದು 7 ಗಂಟೆ 8 ಗಂಟೆ ಹಂಗೆ ಸ್ಟಾರ್ಟ್ ಆಗಬಹುದು. ಸೊ ಅದಕ್ಕೂ ಮುಂಚೆ ನಾವು ಹೋಗಿ ಎಲ್ಲ ದೇವ್ರನ್ನೂ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಬರೀ ಒಂದು 5 ದೇವ್ರಿಗೆ ಮಾಡಿಸ್ತೀವಿ ಅಷ್ಟೇ ಈ ಸತಿ, ಬಿಕಾಸ್ ಎಲ್ಲ ದೇವ್ರಿಗೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಏನಕ್ಕೆ ಇಷ್ಟು ಬೇಗ ಹೋಗಿ ಫಸ್ಟೇ ನೋಡ್ಕೊಂಡು ಬರ್ತಿದ್ದೀವಿ ಅಂತಂದರೆ, ಆಫ್ಕೋರ್ಸ್ ಅದು ಡ್ರಮ್ಸ್ ಸೌಂಡ್ ನನಗೆ ಆಗ್ತಾನೆ ಇಲ್ಲ. ಹೇಳ್ಬೇಕಂತಂದರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ಜೊತೆಗೆ ಈ ಟೈಮಲ್ಲಿ ಅಷ್ಟೊಂದು ಸೌಂಡ್ ಕೇಳೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ರೆಡಿಯಾಗಿದ್ದೀವಿ. ಆ್ಯಂಡ್ ಎಲ್ಲ ದೇವ್ರನ್ನೂ ಇಷ್ಟೊತ್ತಿಗೆ ರೆಡಿ ಮಾಡಿ ನಿಲ್ಲಿಸಿರ್ತಾರೆ ಮೆರವಣಿಗೆಗೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾನು ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಏನು ಎತ್ತ ಅಂತಂದ್ಬಿಟ್ಟು. ಸೊ ಇವಾಗ ಹೋಗಬೇಕು ಅಲ್ಲಿಗೆ. ನಮ್ಮ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ. ಅಜ್ಜಿ ಕೂಡ ಪೂಜೆ ಎಲ್ಲ ಮಾಡಿ ಹಿಂಗೆ ಕಾಣಿಸ್ತಾ ಇದೆ ಅನಿಸ್ತಾ, ಪೂಜೆ ಎಲ್ಲ ಮಾಡಿದ್ದಾರೆ. ಹೋಗಬೇಕು. ಆ್ಯಂಡ್ ನೈಟೆಲ್ಲ ಬರೀ ದೇವಸ್ಥಳದೇ ಸೌಂಡು, ಆ ಡ್ರಮ್ಸು, ಆ ಒಂದು ಪಟಾಕಿ ಸೌಂಡು. ನಿಜವಾಗ್ಲೂ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಡಿಸ್ಟರ್ಬ್ ಸ್ಲೀಪ್ ಆಗ್ತಿತ್ತು. ಸೊ ಏನೂ ಮಾಡೋದಕ್ಕಾಗಲ್ಲ, ದೇವರಲ್ವಾ ಅಂದ್ಬಿಟ್ಟು ಸುಮ್ಮನೆ ಆಗ್ದು. ಸೊ ಇವಾಗ ಹೊರಡಬೇಕು. ಬನ್ನಿ ನಿಮಗೂ ತೋರಿಸ್ತೀವಿ. ಸೊ ಈಗ ದೇವ್ರುಗಳಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟ್ವಿ. ಆಲ್ಮೋಸ್ಟ್ 7 ಗಂಟೆ ಆಗಿಬಿಟ್ಟಿತ್ತು. ಐ ಥಿಂಕ್ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಈ ಟೈಮಲ್ಲಿ ಹೋದರೆ ಸೌಂಡ್ ಜಾಸ್ತಿ ಇರೋದಿಲ್ಲ ಆ್ಯಂಡ್ ಟಮಟೆ ಎಲ್ಲ ಹೊಡೆಯೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದು. ಆ್ಯಂಡ್ ಇಲ್ಲಿ ಬಂದು ದೇವ್ರುಗಳು ಏನು ಪಲ್ಲಕ್ಕಿ ಏನು ಮಾಡಿದ್ರಲ್ಲ ಅದನ್ನೆಲ್ಲ ವಿನುತಾ ರೆಕಾರ್ಡ್ ಮಾಡಿದ್ದಾಳೆ. ಬಟ್ ಒಂದೊಂದು ಸ್ಪೆಸಿಫಿಕ್ಕಾಗಿ ಇದು ಈ ದೇವರು ಅಂತ ಎಲ್ಲ ಹೇಳೋದಕ್ಕಾಗೋದಿಲ್ಲ. ತುಂಬ ದೊಡ್ಡ ವೀಡಿಯೋ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು 45 to 46 ದೇವ್ರುಗಳನ್ನ ತರಿಸಿದ್ರು, ಪಲ್ಲಕ್ಕಿಗಳನ್ನ ಮಾಡಿಸಿದ್ರು. ಆ್ಯಂಡ್ ಇದೆಲ್ಲ ಸ್ಪಾನ್ಸರು, ಅಂದರೆ 1-2-3 ಸೇರಿಕೊಂಡು ಮಾಡಿಸಿರುವಂಥದ್ದು. ಇನ್ನು ಕೆಲವೊಂದೊಂದು ಸಿಂಗಲ್ ಆಗಿ ಮಾಡಿರುವಂಥದ್ದು. ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತೂ. 2 ಕಣ್ಣು ಸಾಲದು ನೋಡೋದಕ್ಕೆ ನಿಜವಾಗ್ಲೂ. ನಮ್ಮ ಅಜ್ಜಿ ಅಂತೂ ನೈಟ್ 2 ಗಂಟೆವರೆಗೂ ನೋಡಿಕೊಂಡು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ 4:15 ಎದ್ದು ಸ್ನಾನ ಮಾಡಿಕೊಂಡು ಅವರು ಪೂಜೆ ಮಾಡಿ ನನ್ನನ್ನು ಎಬ್ಬರಿಸ್ತಾಯಿದ್ರು. ಬೇಗ ಎದ್ದೋಳು ಹೋಗೋಣ, ಆಮೇಲೆ ನೀನು ನೋಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಎದ್ದು ರೆಡಿಯಾಗಿ, ಮನೆಯವರೆಲ್ಲರೂ ಎದ್ದು ರೆಡಿ ಆಗಿಬಿಟ್ರು. ಸೊ ಫೈನಲಿ ಎಲ್ಲನೂ ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಹೋದ್ವಿ. ಆ್ಯಂಡ್ ಇದನ್ನೆಲ್ಲ ಒಂದೊಂದಾಗಿಯೇ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಾನು ಜಸ್ಟ್ ಹಾಗೆ ವೀಡಿಯೋನ ಬಿಡ್ತೀನಿ, ನೀವೇ ನೋಡ್ಕೊಬೋದು.
ಸೊ ಫೈನಲ್ ಆಗಿ ಎಲ್ಲ ದೇವ್ರನ್ನೂ ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 ಅವರ್ ಆಗಿಬಿಟ್ಟಿತ್ತು, 1 ಅವರ್ 1/4 ಗಂಟೆ ಏನೋ ಆಗಿತ್ತು. ಸೊ ಎಲ್ಲನೂ ನೋಡಿಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಮತ್ತೇನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸೊ